ಈ ದಿನದ ದೇವರ ವಾಕ್ಯ ಕೀರ್ತನೆ 37 24ನೇ ವಚನ. ಯೆಹೋವನು ಅವನನ್ನು ಕೈ ಹಿಡಿದು ಉದ್ಧಾರ ಮಾಡುವನು. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ದೇವರು ನಿಮ್ಮನ್ನು ಕೈ ಹಿಡಿದು ಮೇಲಕ್ಕೆ ಎತ್ತುವಾತನಾಗಿದ್ದಾನೆ. ನೀವು ಬಹಳವಾಗಿ ಪಾಪ ಮಾಡಿ ಬಿದ್ದು ಹೋಗಿರಬಹುದು. ಅಯ್ಯೋ, ಈ ಪಾಪದಿಂದ ಇನ್ನು ನನಗೆ ಹೊರಬರಲು ಆಗುವುದಿಲ್ಲ ಎಂಬುದಾಗಿ ನೀವು ಚಿಂತಿಸುತ್ತಾ ಇರಬಹುದು. ಆದರೆ ದೇವರು ಈ ಬೆಳಗಿನ ಜಾವದಲ್ಲಿ ನಿಮ್ಮ ಕೈ ಹಿಡಿದು ನಿಮ್ಮನ್ನು ಮೇಲಕ್ಕೆ ಎತ್ತುವಾತನಾಗಿದ್ದಾನೆ. ಅನೇಕ ವಿಧವಾದಂಥ ಅಭಿವೃದ್ಧಿ ಕಾರ್ಯಗಳಿಗೆ ಕೈ ಹಾಕಿದಾಗಲೂ ಅವುಗಳು ಸಫಲವಾಗದೆ ನೀವು ಬಿದ್ದು ಹೋಗಿರಬಹುದು. ದೇವರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆತನು ನಿಮ್ಮನ್ನು ಕೈ ಹಿಡಿದು ನಿಮ್ಮನ್ನು ಉದ್ಧಾರ ಮಾಡುವಾತನಾಗಿ. ಆರೋಗ್ಯವು ನಿನ್ನನ್ನು ಬಾಧಿಸುತ್ತಾ ಇರಬಹುದು. ಲೋಕದ ವೈದ್ಯರುಗಳು ನಿಮ್ಮನ್ನು ಕೈ ಬಿಟ್ಟಿರಬಹುದು. ಇನ್ನು ನಿನಗೆ ಸ್ವಸ್ಥತೆ ಆಗುವುದಿಲ್ಲ ಎಂಬುದಾಗಿ ನೀನು ಚಿಂತಿಸುತ್ತಾ ಇರಬಹುದು. ಆದರೆ ಲೋಕದ ವೈದ್ಯರು ನಿನ್ನನ್ನು ಕೈ ಬಿಟ್ಟರು, ದೇವರು ಯೇಸು ಸ್ವಾಮಿ ನಿನ್ನನ್ನು ಕೈ ಬಿಡುವುದಿಲ್ಲ. ಆತನು ನಿನ್ನ ಕೈ ಹಿಡಿದು ನಿನ್ನನ್ನು ಉದ್ಧಾರ ಮಾಡಲು ಬಯಸುವಾತನಾಗಿದ್ದಾನೆ. ನಿನಗೆ ಸ್ವಸ್ಥತೆ ಕೊಡಲು ಆತನು ಮನಸ್ಸುಳ್ಳವನಾಗಿದ್ದಾನೆ. ಆದ್ದರಿಂದ ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಿಮ್ಮ ಪ್ರತಿಯೊಂದೊಂದು ಅನಾರೋಗ್ಯದಲ್ಲಿ, ಅಸಹಾಯತೆಯಲ್ಲಿ, ಯಾವುದೇ ಅಭಿವೃದ್ಧಿ ಇಲ್ಲದಂಥ ಕಾರ್ಯದಲ್ಲಿ ನೀವು ದೇವರನ್ನು ದೃಷ್ಟಿಸಿರಿ. ಸತ್ಯವೇದದಲ್ಲಿ ಪೇತ್ರನು ಯೇಸು ಸ್ವಾಮಿಯ ಜೊತೆಯಲ್ಲಿ ನೀರಿನ ಮೇಲೆ ನಡೆಯಬೇಕೆಂಬುದಾಗಿ ಇಷ್ಟಪಟ್ಟನು. ಆತನು ನಡೆಯುತ್ತಾ ಇದ್ದನು. ನಡೆಯುವಂಥ ಸಮಯದಲ್ಲಿ ಸಮುದ್ರದ ಅಲೆಗಳ ಕಡೆಗೆ ಆತನು ದೃಷ್ಟಿಸಿದನು. ಆಗ ಆತನು ನೀರಿನಲ್ಲಿ ಮುಳುಗಲು ಪ್ರಾರಂಭಿಸಿದನು. ಯೇಸು ಸ್ವಾಮಿ, ನನ್ನನ್ನು ನೀರಿನಿಂದ ಮೇಲಕ್ಕೆ ಎತ್ತು ಎಂಬುದಾಗಿ ಹೇಳಿದನು. ಆಗ ಯೇಸು ಸ್ವಾಮಿ ಆತನನ್ನು ಮೇಲಕ್ಕೆ ಎತ್ತಿದರು. ಆತನು ಯೇಸು ಸ್ವಾಮಿಯನ್ನು ದೃಷ್ಟಿಸಿದಾಗ ಆತನು ಮತ್ತೆ ನೀರಿನ ಮೇಲೆ ನಡೆದು ದಡವನ್ನು ಸೇರಿದನು. ಸಮುದ್ರದ ಅಲೆಗಳನ್ನು ನೋಡುವಾಗ ಬಿದ್ದು ಹೋದನು. ಅದೇ ರೀತಿಯಲ್ಲಿ ನೀವು ಲೋಕವನ್ನಾಗಲಿ ಲೋಕದ ಸಂಗತಿಗಳನ್ನಾಗಲಿ ದೃಷ್ಟಿಸಿ ನಡೆಯುವುದಾದರೆ ನೀವು ಬಿದ್ದು ಹೋಗುವಂಥವರಾಗಿದ್ದೀರಿ. ಯೇಸು ಸ್ವಾಮಿಯನ್ನು ದೃಷ್ಟಿಸಿರಿ, ಆತನು ತಿಳಿಸುವ ಮಾರ್ಗದಲ್ಲಿ ನಡೆಯಿರಿ. ಆಗ ನೀವು ನಿಮ್ಮ ಗುರಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಹಾಗಾದರೆ ಈ ಬೆಳಗಿನ ಜಾವದಲ್ಲಿ ಯಾರ್ಯಾರು ಈ ವಾಕ್ಯವನ್ನು ನಂಬುತ್ತೀರೋ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ದೇವರೇ, ಅಪ್ಪ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ, ನನ್ನಿಂದ ಏನು ಆಗುವುದಿಲ್ಲ. ನಾನು ಪಾಪದಲ್ಲಿ ಬಹಳವಾಗಿ ಬಿದ್ದು ಹೋಗಿದ್ದೇನೆ. ನಾನು ಯಾವ ಕಾರ್ಯಗಳಲ್ಲಿ ಕೈ ಇಟ್ಟರೂ ಅವು ಸಫಲವಾಗುತ್ತಿಲ್ಲ. ನಾನು ಅನಾರೋಗ್ಯದಲ್ಲಿ ಬಿದ್ದಿದ್ದೇನೆ. ನನ್ನನ್ನು ಯಾರೂ ಕೈ ಹಿಡಿದು ನಡೆಸುವವರಿಲ್ಲ ಎಂಬುದಾಗಿ ಚಿಂತೆಯಲ್ಲಿರುವಂಥ ನಿನ್ನ ಮಕ್ಕಳನ್ನು ದೃಷ್ಟಿಸಿ ನೋಡಪ್ಪ. ಅವರ ಕೈ ಹಿಡಿದು ಅವರನ್ನು ನೀವು ಉದ್ಧಾರ ಮಾಡಿ ಸ್ವಾಮಿ ಕರ್ತರೆ. ಅಪ್ಪ, ನೀವಪ್ಪ ಅವರನ್ನು ಉದ್ಧಾರ ಮಾಡುವ ದೇವರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.